ಅಲ್ಲ, ರಿಸರ್ವೇಶನ್ ಕೊಡಬೇಕು ಅಂತ ಮಾಡಿದ್ದೀವಿ. ಅದರಲ್ಲಿ ಯಾವ ರೀತಿ ಅದು ವರ್ಕೌಟ್ ಮಾಡ್ತಾರೆ. ಈಗ 6%, 5% ಆ ಥರ ಎಲ್ಲ ಮಾಡಿದಾರಲ್ಲ, ಆ ಆಧಾರದ ಮೇಲೆ ಮಾಡ್ತಾರೆ. ತಗೊಳ್ಳಿ. ಇಲ್ಲ, ಅದೇನು ಚರ್ಚೆ ಇಲ್ಲ. ಅಲ್ಲ, ಅವ್ರು ಪ್ರಸ್ತಾಪ ಮಾಡಿದ್ದು ಅಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಅನುಷ್ಠಾನ ಆಗುವಾಗ ಅನೇಕ ಕುಟುಂಬಗಳನ್ನ ಬಿಟ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಏನು ಉದ್ದೇಶಪೂರ್ವಕವಾಗಿ ಬಿಟ್ಟಿರ್ತಾರೋ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಏನೋ ಗ್ಯಾರಂಟಿಗಳಿಗೆ ಇದು ವಿಚಾರದಲ್ಲಿ ಗೊತ್ತಿರೋದಿಲ್ವೋ. ಈಗ ಅವರೇನು ಅಕ್ಷರಸ್ತ್ರ ಅಲ್ಲ, ಹೆಚ್ಚಿನ ಅಂಶ ಅವರಿಗೆ ನಾಲೆಡ್ಜ್ಗೆ ಬರೋದಿಲ್ಲ. ಅಂಥದ್ದಾಗಿದ್ದರೆ ಅದನ್ನು ವೆರಿಫೈ ಮಾಡಿ ಸರಿ ಮಾಡ್ತೀವಿ ಅಂತ ಹೇಳಿದ್ದೇನೆ ನಾನು. ಈಗ ನಮಗೆ ಬಹುತೇಕ ಅದು ಇತ್ಯರ್ಥ ಆಗಿದೆ. ಈಗ ನಾವು ಹೊಸದಾಗಿ ಈಗ ನಿನ್ನೆ ಮುಖ್ಯಮಂತ್ರಿಗಳು ನಾವು ಅನೌನ್ಸ್ ಮಾಡಿದ್ವಲ್ಲ, ಅದರಲ್ಲಿ ಈಗ 21 ದಿವಸ ಅಷ್ಟೇ ನಾವು ಸಮಯ ಕೊಟ್ಟಿರೋದು, ಮತ್ತು 21 ದಿವಸ 7 ದಿವಸ ಅವ್ರಿಗೆ ಸಮಯ ಕೊಟ್ಟಿರೋದು. ಅದನ್ನು ಅವರು ಮಾಡಲೇಬೇಕಲ್ಲ, ಡಿಲೇ ಆಗೋಂಥ ಪ್ರಶ್ನೆ ಇಲ್ಲ. ಅದಕ್ಕೆ ನಾವು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ, ಜಾತಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಒಂದು ಸಾರಿ ನಾವು ಕೊಟ್ಟ ಮೇಲೆ ಅಲ್ಲಿಗೆ ಅವರಿಗೆ ಉದ್ಯೋಗಕ್ಕಾಗಲಿ ಅಥವಾ ಶಿಕ್ಷಣಕ್ಕಾಗಲಿ ಉಪಯೋಗ ಮಾಡ್ಕೋಬೋದು ಅವರು. ನೋಡಿ, ಅವರೇನೇ ಪ್ರಸ್ತಾಪ ಮಾಡ್ತಾ ಇದ್ರು. ನಾನೇ ಉತ್ತರ ಕೊಟ್ಟಿದ್ದೀನಿ ಸದನದಲ್ಲಿ ಆ್ಯಸ್ ಹೋಮ್ ಮಿನಿಸ್ಟರ್. ಎಷ್ಟು ಜನ ಬಾಂಗ್ಲಾದೇಶದವರಿದ್ದಾರೆ, ಎಷ್ಟು ಜನ ಪಾಕಿಸ್ತಾನದವರಿದ್ದಾರೆ, ಅಥವಾ ಎಷ್ಟು ಜನ ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ ಅಂತೇಳಿ ಮಾಹಿತಿ ಕೊಡಿ ಅಂತೇಳಿ 16 ಪ್ರಶ್ನೆ ಕೇಳಿದ್ದಾರೆ. ನಾವು ಉತ್ತರ ಕೊಟ್ಟಿದ್ದೀವಿ. ಈ ಪರ್ಮನೆಂಟ್ ರೆಸಿಡೆನ್ಸ್ ನಾವು ಕೊಡೋದ್ರಿಂದ ಎಲ್ಲರ ಬಗ್ಗೆಯೂ ನಮಗೆ ಮಾಹಿತಿ ಸಿಕ್ಕುತ್ತಾ? ಬಾಂಗ್ಲಾದೇಶದವ್ರಿಗೆ ನಾವು ಕೊಡೋಕ್ಕಾಗ್ತದಾ? ಸೊ ವಿ ವಿಲ್ ನೋ, ವಿತ್ ದಿಸ್ ವಿ ವಿಲ್ ನೋ ಹೌ ಮೆನಿ ಪೀಪಲ್ ಆರ್ ಕಮಿಂಗ್ ಫ್ರಮ್ ಔಟ್ಸೈಡ್. ಆ ಬಾಂಗ್ಲಾದೇಶದವರಿಗೆ ನಾವು ಅವಾಗ ಆಚೆ ಆಗ್ತಾರೆ ಅವರು. ಅದೇ ರೀತಿ ಯಾರೇ ಹೊರಗಡೆಯಿಂದ ಬಂದವರಿಗೆ 10 ವರ್ಷ ಆಗಲಿಲ್ಲ ಇಲ್ಲಿ ಈ ರಾಜ್ಯದಲ್ಲಿ ಇದ್ಕೊಂಡು ಬಂದವರಿಗೆ ಎಲ್ಲರಿಗೂ ಕೂಡ ಆಚೆ ಆಗ್ತಾರೆ. ಅಂದರೆ ಬೆನಿಫಿಟ್ಸ್ ಯಾವುದು ಸಿಗೋದಿಲ್ಲ. ಈಗೇನಾಗುತ್ತೆ, ಆಧಾರ್ ಕಾರ್ಡ್ ತಗೊಳ್ತಾರೆ, ಆಮೇಲೆ ಅವ್ರಿಗೆಲ್ಲ ಬೆನಿಫಿಟ್ಸು, ನಮಗೆ ಗ್ಯಾರಂಟಿಗಳದು ಎಲ್ಲ ತಗೊಳ್ತಾರೆ, ಅದೆಲ್ಲ ನಿಂತೋಗುತ್ತಲ್ಲ. ಆಮೇಲೆ ಅವ್ರು ಹೇಳೋದು ಏನು ಕೇಂದ್ರ ಸರ್ಕಾರ ಕೊಡಬೇಕು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಯಾರು ಹೇಳಿದ್ದು? ಈಗ ನಾವೆಲ್ಲ ಶಾಲೆಯಲ್ಲಿ ಓದುವಾಗ ನಮಗೆಲ್ಲ ಸರ್ಟಿಫಿಕೇಟ್ಗಳು ಕೊಟ್ಟಿದ್ರಪ್ಪ, ರಾಜ್ಯ ಸರ್ಕಾರನೇ ಕೊಟ್ಟು. ಅದೇ ಸರ್ಟಿಫಿಕೇಟ್ ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಅದೇ ಆಗಿದೆ. ತಹಶೀಲ್ದಾರ್ ಅಲ್ವಾ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಿದ್ದು. ತಮಗೆ ಗೊತ್ತಿದ್ದಂಗೆ ತಹಶೀಲ್ದಾರರೇ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಿದ್ದು. ಈಗೇನು ಹೊಸದಾಗಿ ಮಾಡ್ತಾ ಇದ್ವಿ? ನೋ, ದಟ್ ಈಸ್ ನಾಟ್ ಕರೆಕ್ಟ್. ದಟ್ ಈಸ್ ನಾಟ್ ಸಿಟಿಸನ್ಶಿಪ್ ಅಲ್ಲ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಸಿಟಿಸನ್ಶಿಪ್ ಕೊಡೋದಕ್ಕೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಮೊದಲು ತಿಳ್ಕೊಳ್ಳಿ. ಇದರಲ್ಲಿ ಡೆಮೋಕ್ರೆಟಿಕ್ ಸೆಟಪ್ನಲ್ಲಿ ಸಿಟಿಸನ್ಶಿಪ್ ಅಂದ್ರೇನು ಅದನ್ನ ತಿಳ್ಕೊಬೇಕಲ್ವ ಅವರು. ನಾವು ಕೊಡೋದಿಲ್ಲ ಸಿಟಿಸನ್ಶಿಪ್. ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಡಿಯಾ ಕೊಡಬೇಕು. ಹೋಮ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡುತ್ತೆ, ಅವರು ಕೊಡ್ತಾರೆ. ಅದಕ್ಕೆ ನಾವೇನ್ ಮಾಡಿದ್ದೀವಿ ಅಂದ್ರೆ, ಆ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಆ ಪರ್ಮನೆಂಟ್ ರೆಸಿಡೆನ್ಸ್ ಕೊಡೋದಕ್ಕೆ ಒಂದು 10 ಪ್ಯಾರಾಮೀಟರ್ಸ್ ಮಾಡಿದ್ದೀವಿ, ಮಾನದಂಡಗಳನ್ನು. ಆ ಮಾನದಂಡಗಳಿಗೆ ಫಿಟ್ ಇನ್ ಆದ್ರೆ ಮಾತ್ರ ಕೊಡ್ತೀವಿ, ಸುಮ್ಮನೆ ಕೊಟ್ಬಿಡ್ತೀವ? ಆಗ ನೋಡಿ 10 ವರ್ಷ ಇರಬೇಕು. ಒಂದು ವೇಳೆ ಯಾರಾದರೂ ಅವರು ಮದುವೆ ಆಗಿದ್ರೆ, ಈಗ ಫಾರಿನ್ ಕಂಟ್ರೀಸ್ನಲ್ಲಿ ನೀವು ಹೋಗಿ ಮದುವೆ, ನೀವು ರಾಚಪ್ಪ ನೀವು ಹೋಗಿ ಮದುವೆ ಆದರೆ ಅಲ್ಲಿ ನಿಮಗೆ ಯಾವ ಪರ್ಮನೆಂಟ್ ಆಗ್ಬಿಡ್ತೀರ ಅಲ್ಲಿ. ಹಾಗೆ ನಾವು ಇಲ್ಲಿ ಯಾರಾದರೂ 10 ವರ್ಷದಲ್ಲಿ ಮದುವೆ, 10 ವರ್ಷದವ್ರು ಮದುವೆ ಆದರೆ ಇಲ್ಲಿಗೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಸಿಕ್ಕತ್ತೆ. ಎಲ್ಲರಿಗೂ ಕೊಡೋದಿಲ್ಲ. ಮಾನದಂಡಗಳನ್ನು ಮಾಡಿಟ್ಟಿದ್ದೀವಿ. SSLC PUC
ಆಗಿರಬೇಕು. SSLC PUC ಬರುವಾಗ ಇಲ್ಲಿ 10 ವರ್ಷ ಆಗಿರುತ್ತಲ್ವಾ. ಸೊ ಈ ರೀತಿ ಮಾನದಂಡಗಳನ್ನು ಮಾಡೇ ಕೊಡ್ತೀವಿ, ಸುಮ್ಮನೆ ಸುವಮೋಟೋ ಕೊಡೋದಿಲ್ಲ.